ಪ್ರತಿದಿನ ಹಳ್ಳಿಯಲ್ಲಿದ್ದ ಒಬ್ಬ ವೃದ್ಧ ರೈತ ಒಂದೇ ದಾರಿಯಲ್ಲಿ 2 ಮಡಿಕೆಗಳನ್ನ ಕಟ್ಟಿ ನೀರು ತರುತ್ತಿದ್ದ. ಆದರೆ ಅವುಗಳಲ್ಲಿ ಒಂದು ಮಡಿಕೆಗೆ ಬಿರುಕು ಇತ್ತು ಮತ್ತು ಆ ಬಿರುಕಿನೊಳಗೆ ಅಡಗಿತ್ತು ಒಂದು ಅದ್ಭುತ ಸತ್ಯ. ಒಂದು ದಿನ ಆ ಮಡಿಕೆ ಅಳತೊಡಗಿತು. ಆದ್ರೆ ರೈತನು ಹೇಳಿದ ಆ ಮಾತು, ಅದನ್ನ ಕೇಳೋ ಕ್ಷಣ ನಿಮ್ಮ ಹೃದಯವೇ ಕರಗಿಬಿಡುತ್ತೆ. ಏನದು? ನೋಡಿ, ನಿಮ್ಮ ದೃಷ್ಟಿಯನ್ನೇ ಬದಲಿಸುವ ಒಂದು ಪುಟ್ಟ ಅದ್ಭುತ ಕಥೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ನಾಗರಾಜ್ ಅನ್ನೋ ಒಬ್ಬ ಸತ್ಯವಾದ, ಶಾಂತ ಸ್ವಭಾವದ ರೈತ ಇದ್ದ. ಬೆಳಗಿನ ಜಾವ ಎದ್ದು ದೂರದ ಬಾವಿಯಿಂದ ನೀರನ್ನು ಮನೆಗೆ ತಂದು ತುಂಬಿಸಿಕೊಳ್ಳುವುದು ಅವನ ದಿನಚರಿ. ಅವನ ಬಳಿ 2 ಮಡಿಕೆಗಳಿದ್ದವು. ಒಂದು ಮಡಿಕೆ ಸಂಪೂರ್ಣ, ಸೊಗಸಾದ, ಮಿಂಚಿನಂತೆ ಹೊಳೆಯುವ ಚಂದದ ಮಡಿಕೆ. ಇನ್ನೊಂದು ಮಡಿಕೆ ಚಿಕ್ಕ ಚಿಕ್ಕ ಬಿರುಕುಗಳು ಬಿಟ್ಟಿದ್ದ ಸ್ವಲ್ಪ ಹಾಳಾದ ಮಡಿಕೆ. ನೀರನ್ನು ತರಲು ಈ 2 ಮಡಿಕೆಗಳನ್ನೇ ಬಳಸುತ್ತಿದ್ದ. ಎರಡನ್ನೂ ಅವನು ಸಮಾನವಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆ 2 ಮಡಿಕೆಗಳ ಸ್ವಭಾವ ಬೇರೆ ಬೇರೆಯಾಗಿತ್ತು. ಚಂದದ ಮಡಿಕೆಗೆ ತಾನು ಪರ್ಫೆಕ್ಟ್, ಚೆನ್ನಾಗಿ ಹೊಳೆಯುವ, ದೋಷವಿಲ್ಲದ, ಒಂದೂ ಬಿರುಕು ಕೂಡ ಇಲ್ಲದ, ಅದರಲ್ಲಿ ನೀರು ಹಾಕಿದರೆ ಒಂದೂ ಹನಿಯೂ ಹೊರಬಾರದಂತಹ ಪರಿಪೂರ್ಣವಾದ ಮಡಿಕೆ ಅನ್ನೋ ಗರ್ವವಿತ್ತು. ಆದ್ರೆ ಹಾಳಾದ ಮಡಿಕೆಗೆ ಮಾತ್ರ ಪ್ರತಿದಿನ ತಾನು ಹಾಳಾಗಿರುವ, ಉಪಯೋಗವಿಲ್ಲದ, ದುರ್ಬಲ ಮಡಿಕೆ ಅನ್ನೋ ಕೀಳರಿಮೆ ಭಾವವಿತ್ತು. ಒಂದು ಬೆಳಗ್ಗೆ ಪರ್ಫೆಕ್ಟ್ ಮಡಿಕೆ ಬಿರುಕಿನ ಮಡಿಕೆಗೆ ವ್ಯಂಗ್ಯವಾಗಿ ಹೇಳಿತು, ನಿನ್ನನ್ನೋಡ್ಕೋ, ಅರ್ಧಕ್ಕಿಂತ ಜಾಸ್ತಿ ನೀರು ಮನೆ ತಲುಪುವ ಮೊದಲೇ ಸುರಿದು ಹೋಗುತ್ತೆ. ನಮ್ಮ ಮಾಲೀಕನಿಗೆ ನೀನ್ಯಾಕೆ ಬೇಕು? ಮನೆಗೆ ಬೇಕಾದಷ್ಟು ಪೂರ್ತಿ ನೀರು ನಾನೇ ತರ್ತೀನಿ. ಬಿರುಕು ಮಡಿಕೆಯ ಉತ್ತರ ಮೌನವಾಗಿತ್ತು, ಆದ್ರೆ ಮನಸ್ಸಿಗೆ ಕತ್ತರಿಸುವಂತಹ ನೋವು. ದಿನದಿಂದ ದಿನಕ್ಕೆ ಪರ್ಫೆಕ್ಟ್ ಮಡಿಕೆಯ ವ್ಯಂಗ್ಯ ಹೆಚ್ಚಾಗುತ್ತಿತ್ತು. ಆದರೆ ಬಿರುಕಿನ ಮಡಿಕೆಗೆ ಮೌನ, ನೋವು ಮಾತ್ರ ಹೆಚ್ಚು ತಲೆಯಿತ್ತು. ಕೊನೆಗೆ ಒಂದು ದಿನ ಬಿರುಕು ಮಡಿಕೆ ನೋವು ತಡೆಯಲಾರದೆ ಇನ್ನಷ್ಟು ಬಿರುಕು ತಾಳಿತು. ಮಧ್ಯ ಹಾದಿಯಲ್ಲಿ ನಡುಸು ಬೆಳಕಿನಲ್ಲಿ ನಾಗರಾಜು ಮಡಿಕೆಯಲ್ಲಿ ನೀರು ಹೊತ್ತು ತರುವಾಗ ಬಿರುಕು ಮಡಿಕೆಯಿಂದ ನೀರು ಸುರಿಯುತ್ತಿತ್ತು. ಈ ಬಾರಿ ಅದು ಅದರ ಕಣ್ಣೀರು. ಮನೆಗೆ ತಲುಪಿದ ನಂತರ ಅದು ನಿಧಾನವಾಗಿ ರೈತನಿಗೆ ಹೇಳಿತು, ಸ್ವಾಮಿ, ಕ್ಷಮಿಸಿ, ನನ್ನಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ನನ್ನ ಬಿರುಕಿನ ಕಾರಣ ನಿಮಗೆ ಅರ್ಧ ನೀರು ಮಾತ್ರ ಸಿಗುತ್ತೆ. ನೀವು ಎಷ್ಟು ದುಡಿಯುತ್ತೀರಿ, ದೂರ ನಡೆದು ನೀರು ತರುತ್ತೀರಿ. ಆದರೆ ನಾನು ಮಾತ್ರ ನಿಮ್ಮ ಕೆಲಸ ಅರ್ಧಕ್ಕೆ ಮಾಡ್ತೀನಿ. ನಾನು ಪ್ರಯೋಜನಕ್ಕೆ ಬಾರದ ಮಡಿಕೆ, ಕ್ಷಮಿಸಿ ಸ್ವಾಮಿ. ರೈತ ಮಡಿಕೆಯನ್ನು ಮೃದುವಾಗಿ ನೋಡಿದ. ಯಾಕಷ್ಟೊಂದು ದುಃಖ ನನ್ನ ಗೆಳೆಯ ಎಂದು ಕೇಳಿದ. ಬಿರುಕು ಮಡಿಕೆ ತನ್ನ ಹೃದಯದ ನೋವನ್ನು ಹೊರಹಾಕಿತು. ನಾನು ವ್ಯರ್ಥ ಸ್ವಾಮಿ, ನನ್ನ ಬಿರುಕು ನಿಮಗೆ ತೊಂದರೆ, ನಾನು ನಿಮಗೆ ಭಾರ. ರೈತ ತಾಳ್ಮೆಯಿಂದ ಕೇಳುತ್ತಾ, ಕೊನೆಯಲ್ಲಿ ಬಿರುಕು ಮಡಿಕೆಯನ್ನು ನೋಡುತ್ತಾ ನಕ್ಕು ಮೃದುವಾಗಿ ಹೇಳಿದ, ಅದು ನಿನಗೆ ಕಾಣೋ ಸತ್ಯ, ಆದರೆ ನಾಳೆ ನಿನಗೆ ನಿಜವಾದ ಸತ್ಯ ತೋರಿಸ್ತೀನಿ. ನೀನು ಮತ್ತೆ ಎಂದಿಗೂ ನಿನ್ನನ್ನು ವ್ಯರ್ಥ ಅಂತ ಅಂದ್ಕೊಳ್ಳೋದಿಲ್ಲ. ಬಿರುಕು ಮಡಿಕೆಗೆ ಅದು ಅರ್ಥವಾಗಲಿಲ್ಲ. ಆದರೂ ರೈತನ ಮಾತಿನಲ್ಲಿ ಒಂದಿಷ್ಟು ಭರವಸೆ ಇತ್ತು. ಮರುದಿನ 2 ಮಡಿಕೆಗಳನ್ನು ಹೊತ್ತು ರೈತ ನೀರು ತರಲು ಬಾವಿಗೆ ಹೋದ. ನೀರು ತುಂಬಿಸಿಕೊಂಡು ಮನೆಗೆ ಹಿಂತಿರುಗುವಾಗ ಹಾದಿಯ ಮಧ್ಯೆ ರೈತ ಹೇಳಿದ, ಇವತ್ತು ನೀವು ಇಬ್ರು ನಿಮ್ಮ ನಿಮ್ಮ ಬದಿಯನ್ನ ಜಾಗೃತೆಯಿಂದ ಗಮನಿಸಿರಿ. ಮಡಿಕೆಗಳು ಕೆಳಗೆ ನೋಡಿದವು. ಹಾಳಾದ ಮಡಿಕೆ ತನ್ನಿಂದ ನೀರು ಸಿಂಪಡಿಸಿಕೊಳ್ಳುತ್ತಾ ಹೋದ ಹಾದಿಯನ್ನ ಜಾಗೃತೆಯಿಂದ ನೋಡುತ್ತಿತ್ತು. ಅದರ ಕಣ್ಣುಗಳು ದೊಡ್ಡದಾದವು. ಬಿರುಕು ಮಡಿಕೆಯ ಬದಿಯಲ್ಲಿದ್ದ ಸೊಬಗು ತುಂಬಿದ ಹೂಗಳು, ಹಸಿರು ಸಸಿಗಳು, ತಂಪಾದ ಗಾಳಿಯ ಜೊತೆ ಕುಣಿಯುವ ಜೇನುದುಂಬಿಗಳು, ಬಿರುಕು ಮಡಿಕೆಯ ಬದಿಯಲ್ಲಿ ಹೂಗಳು ಸೊಬಗನ್ನು ಮೆರೆದಿದ್ದವು. ಇದನ್ನು ನೋಡಿ ಬಿರುಕಿನ ಮಡಿಕೆಗೆ ಚೂರು ಶಾಂತವಾಯಿತು. ಪರ್ಫೆಕ್ಟ್ ಮಡಿಕೆಯ ಬದಿಯಲ್ಲಿ ಮಣ್ಣು ಮಾತ್ರ. ಬತ್ತು ಹೋಗಿದ್ದ ನೆಲದಲ್ಲಿ ಏನೂ ಇರಲಿಲ್ಲ. ಮನೆಗೆ ತಲುಪಿ ರೈತ ಮಡಿಕೆಗಳನ್ನು ಕೆಳಗಿಟ್ಟ. ಬಿರುಕು ಮಡಿಕೆಯು ಮತ್ತೆ ತನ್ನೊಳಗೆ ಬೇಸರಗೊಂಡು ಕಣ್ಣೀರಿಡುತ್ತಾ ರೈತನಿಗೆ ಹೇಳಿತು, ಸ್ವಾಮಿ, ನನ್ನ ಬದಿಯಲ್ಲಿ ಇದ್ದಂಥ ಅಷ್ಟು ಹೂಗಳು ಚೆನ್ನಾಗಿದ್ದವು. ಆದರೂ ನಾನು ನಿಮಗೆ ಇವತ್ತು ಕೂಡ ಅರ್ಧ ನೀರು ಮಾತ್ರ ತಂದಿದ್ದೇನೆ. ನಾನು ಈಗಲೂ ಅಪ್ರಯೋಜಕ. ರೈತ ಆ ಬಿರುಕಿನ ಮಡಿಕೆಯ ಬಳಿ ಕುಳಿತು ಮೃದುವಾಗಿ ಅದನ್ನು ಎತ್ತಿಕೊಂಡು ಹೇಳಿದ, ಬಿರುಕಾಗಿರುವುದು ನಿನ್ನ ತಪ್ಪಲ್ಲ, ಅದು ನಿನ್ನ ವರ. ನೀನು ಅರಿಯದ ಮಾಡಿದ ಮಹಾನ್ ಕೆಲಸ. ಬಿರುಕು ಮಡಿಕೆ ಆಶ್ಚರ್ಯದಿಂದ ಕೇಳಿತು, ವರ?
ರೈತ ನಗುತ್ತಾ ಉತ್ತರಿಸಿದ, ಹೌದು, ನಿನ್ನನ್ನು ಹೊತ್ತು ತರುವ ಬದಿಯಲ್ಲಿ ನಾನು ಹೂವಿನ ಬೀಜಗಳನ್ನು ಬಿತ್ತಿದ್ದೆ. ನೀನು ಪ್ರತಿದಿನ ಸುರಿಸುತ್ತಿದ್ದ ಆ ನೀರಿನ ಹನಿಗಳು ಈ ಹೂಗಳಿಗೆ ಜೀವ ತುಂಬಿದೆ. ಮಕ್ಕಳು ಇಲ್ಲಿ ಆಟ ಆಡ್ತಾರೆ, ಹಾದಿಯಲ್ಲಿ ಹೋಗುವವರು ನಿಂತು ಸಂತೋಷ ಪಡ್ತಾರೆ. ನನಗೆ ಪ್ರತಿದಿನ ಹೂವಿನ ಸುವಾಸನೆ ಸಿಗುತ್ತೆ. ಈ ಸಂತೋಷ ಮತ್ತು ಸೌಂದರ್ಯವೆಲ್ಲವೂ ನಿನ್ನಿಂದ ಬಂದದ್ದು. ಬಿರುಕು ಮಡಿಕೆಯ ಕಣ್ಣೀರೇ ಬದಲಾಗಿ ಬಿಟ್ಟವು. ಬಿರುಕು ಮಡಿಕೆಯೊಳಗೆ ತುಂಬಿದ್ದ ನೋವು ಕರಗಿತು. ಈ ಬಾರಿ ಅದು ನೋವಿನ ಕಣ್ಣೀರು ಅಲ್ಲ, ಹೆಮ್ಮೆಯ ಹಾಗೂ ಸಂತೋಷದ ಕಣ್ಣೀರು. ನಾನು ದೌರ್ಬಲ್ಯ ಅಂದ್ಕೊಂಡಿದ್ದೆ, ಆದ್ರೆ ಅದನ್ನೇ ನೀನು ಶಕ್ತಿಯಾಗಿ ನೋಡಿದ್ದೀಯಾ ಎಂದು ಬಿರುಕು ಮಡಿಕೆ ಹೇಳಿತು. ಈವರೆಗೂ ತನ್ನ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಪರ್ಫೆಕ್ಟ್ ಮಡಿಕೆ ತಲೆಯನ್ನ ತಗ್ಗಿಸಿತು. ಅದು ನಿಧಾನವಾಗಿ ತಪ್ಪಿಕಸ್ತ ಭಾವನೆಯಿಂದ ಹೇಳಿತು, ಕ್ಷಮಿಸಿ, ನಾನು ಸ್ನೇಹಿತನನ್ನು ನೋಯಿಸಿದ್ದೇನೆ. ಅವನ ಬಿರುಕಿನ ಬಗ್ಗೆ ವ್ಯಂಗ್ಯ ಮಾಡಿದ್ದೇನೆ. ನಾನು ನನ್ನನ್ನೇ ದೊಡ್ಡವನಂತೆ ತೋರಿಸಿಕೊಂಡಿದ್ದೇನೆ. ಕ್ಷಮಿಸಿ. ಅದಕ್ಕೆ ಬಿರುಕು ಮಡಿಕೆಯೇ ಮೃದುವಾಗಿ ಹೇಳಿತು, ನನಗೆ ಕೋಪ ಇಲ್ಲ ಗೆಳೆಯ, ನಿನ್ನ ಮನಸ್ಸು ಬದಲಾಗಿದೆ, ಅದೇ ಸಾಕು. ರೈತ ಇಬ್ಬರನ್ನು ನೋಡಿ ನಗೆ ಬೀರಿದ. ಯಾರೂ ಈ ಜಗತ್ತಲ್ಲಿ ಪರ್ಫೆಕ್ಟ್ ಅಲ್ಲ. ಎಲ್ಲರಲ್ಲೂ ಬಲವಿದೆ, ಎಲ್ಲರಲ್ಲೂ ಬಿರುಕುಗಳೂ ಇವೆ. ಒಬ್ಬನು ಮನೆಗೆ ನೀರ್ ತರ್ತಾನೆ, ಇನ್ನೊಬ್ಬ ಹಾದಿಯನ್ನ ಹೂಗಳಿಂದ ತುಂಬಿಸುತ್ತಾನೆ. ಎರಡೂ ಬೇಕು, ಎರಡೂ ಅಮೂಲ್ಯ, ಎರಡೂ ಸಂಪೂರ್ಣ. ಆ ದಿನದಿಂದ ಪರ್ಫೆಕ್ಟ್ ಮಡಿಕೆ ಹೆಮ್ಮೆಯನ್ನು ಕಡಿಮೆ ಮಾಡಿಕೊಂಡು ನೀರು ಹತ್ತಿತು. ಬಿರುಕು ಮಡಿಕೆ ಸಂತೋಷದಿಂದ ತನ್ನಿಂದ ಸುರಿಯುವ ಪ್ರತಿಯೊಂದು ಹನಿಗೂ ಅರ್ಥ ಇದೆ ಅನ್ನೋ ಹೆಮ್ಮೆಯಿಂದ ನಡೆಯಿತು. ಈ ಮಣ್ಣಿನ ಮಡಿಕೆಯ ಕಥೆ ನಮಗೆ ಹೇಳುವ ಸತ್ಯ ಏನೆಂದರೆ, ಪ್ರತಿ ಮನುಷ್ಯನಲ್ಲೂ ಬಿರುಕುಗಳು, ತಪ್ಪುಗಳು, ಅಪೂರ್ಣತೆಗಳು ಇರುತ್ತವೆ. ನಾವು ಅವನ್ನು ಬಲಹೀನತೆ ಅಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ನೋಡಿದರೆ ಆ ಬಿರುಕುಗಳೇ ಯಾರಿಗಾದ್ರೂ ಬೆಳಕಾಗಬಹುದು, ಭರವಸೆಯಾಗಬಹುದು. ನಮ್ಮ ಮೌಲ್ಯವನ್ನು ತೋರಿಸೋದು ನಮ್ಮ ಪರಿಪೂರ್ಣತೆಯಲ್ಲ, ನಮ್ಮ ಬಿರುಕುಗಳಲ್ಲಿಯೂ ಹೃದಯದಿಂದ ಹೊರಹೊಮ್ಮುವ ಒಳ್ಳೆಯತನ. ಹೇಗೆ ಬಿರುಕು ಬಿದ್ದ ಮಡಿಕೆ ಅರಿವಿಲ್ಲದೆ ಹೂಗಳಿಗೆ ನೀರು ಕೊಡುತ್ತಿತ್ತೋ, ಹಾಗೆ ನಾವು ಕೂಡ ತಿಳಿಯದೆ ಯಾರದ್ದೋ ಜೀವನಕ್ಕೆ ಉಪಕಾರ ಮಾಡುತ್ತಿರಬಹುದು. ಆದ್ದರಿಂದ ನಿಮ್ಮ ಅಪೂರ್ಣತೆಗಳನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಿ. ನಿಮ್ಮಲ್ಲಿ ಬಿರುಕು ಇದೆ ಅಂತ ಬೇಸರ ಪಡಬೇಡಿ. ಅದೇ ಬಿರುಕು ಬೆಳಕಾಗೋ ದಿನ ದೂರವಿಲ್ಲ, ಮರಿಬೇಡಿ. ನಿಮ್ಮ ಲೈಫಲ್ಲೂ ಯಾವತ್ತಾದ್ರೂ ಇಂತಹ ಜೀವನ ಬದಲಿಸಿದಂತಹ ಕ್ಷಣ ಎದುರಾಗಿತ್ತಾ? ಅಥವಾ ನೀವು ಕೂಡ ಯಾವತ್ತಾದ್ರೂ ಈ ಬಿರುಕು ಇರುವ ಮಡಿಕೆಯಂತೆ ಭಾವನೆಗೆ ಒಳಗಾಗಿ ಅದನ್ನ ದಾಟಿಕೊಂಡು ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ರೆ ಅಥವಾ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿದ್ರೆ ಅದನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ನಿಮ್ಮ ಅನುಭವ ಯಾರಿಗಾದ್ರೂ ಕನೆಕ್ಟ್ ಆಗ್ಬಹುದು, ಅವರಿಗೆ ಪ್ರೇರಣೆ ಆಗ್ಬಹುದು. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಕಥೆ ನಿಮ್ಗೆ ಗೊತ್ತಿರುವ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಥೆ ಎಕ್ಸ್‌ಪ್ರೆಸ್ ಫ್ಯಾಮಿಲಿನಲ್ಲಿ ಒಬ್ಬರಾಗಿ. ಇನ್ನೊಂದು ಲೈಫ್ ಚೇಂಜಿಂಗ್ ಕಥೆಯ ಜೊತೆ ಬೇಗ ಬರ್ತೀನಿ. ಧನ್ಯವಾದಗಳು.